ಎಸ್ ಸರ್ ಏನಾದ್ರು ಹೇಳ್ಬೇಕಾ? ಏನು ಹೇಳ್ಬೇಕು? ಅವರು ಇವರು ಇನ್ನೊಬ್ರು ಇದ್ದಾರಲ್ಲ ಸರ್ ಆ ಕಡೆ ಚೆನ್ನಿಗರಾಜ್. ಚೆನ್ನಿಗರಾಜ್ ಬರುತ್ತೆ. ಏನು ಹೇಳಿ ಸರ್, ಇದು ಕೋರ್ಟ್ ಫೈನಲ್ ಡಿಗ್ರಿ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಆಗ್ತದೆ ಸರ್. ಡಿಗ್ರಿ ಮೇಲೆ ರಿಜಿಸ್ಟ್ರೇಷನ್ ಅಂತ ಗೊತ್ತಿದೆ, ಮಾಡಿಸ್ತಾ ಇದ್ದೀವಿ. ಸಾಫ್ಟ್ವೇರಲ್ಲಿ ಒಂಚೂರು ಕರೆಕ್ಷನ್ ಬೇಕು ಕೋರ್ಟ್ ಡಿಗ್ರಿಗಳಲ್ಲಿ ಎಲ್ಲ. ಈಗ ನಿಮಗೆ ಕೃಷಿ ಜಮೀನ ಏನು? ಕೃಷಿ ಜಮೀನು ಸರ್. ಕೃಷಿ ಒಂದು ಜಮೀನು ಪ್ರಾಪರ್ಟಿ ಇದೆ. ಇಲ್ಲ, ಕೃಷಿ ಜಮೀನು ಆದರೆ ಏನು ಸಮಸ್ಯೆ ಇಲ್ಲಲ್ಲ? ಇಲ್ಲ ಸರ್, ಇದೆ ಸರ್. ಏನು ಸಮಸ್ಯೆ? ಈಗ ಇದು ಫಾರ್ ಎಕ್ಸಾಂಪಲ್ ಇದು ಕಾಂಪೋಸಿಟ್ ಡಿಗ್ರಿ ಸರ್. ಈಗ ಇದರಲ್ಲಿ ಬಂದ್ಬಿಟ್ಟು 2 ನಂಬರ್ ಇದ್ದಾವೆ. ಅಂದರೆ ಅಣ್ಣ ತಂದಿರೆಲ್ಲ ಒಟ್ಟಿಗೆ ಇಟ್ಕೊಳ್ತಿದ್ದಾರೆ. ಇದರಲ್ಲಿ ಸಮಸ್ಯೆ ಏನಂದರೆ ಎಕ್ಸಿಕ್ಯೂಟಿವ್ 1ನಲ್ಲಿ ಪಾಣಿದಾರರು ಕರೆಂಟ್ ಯಾರಿದೆ ಅವ್ರ ಹೆಸರು ಬರ್ತಿದೆ, ಅವರಿಂದಲ್ಲ. ಈಗ ಕೋರ್ಟು ನಮಗೆ ಮಾಡಿಕೊಡೋದು. ಕೋರ್ಟು ಅವರು ಯಾರು? ಅವರು ನಿಮ್ಮ ಅವ್ರ ಪರವಾಗಿ ಒಂದು ಆರ್ಡರ್ ಇಶ್ಯೂ ಮಾಡ್ತಾರಾ? ಕೋರ್ಟ್ ಪರವಾಗಿ ಫೈನಲ್ ಡಿಗ್ರಿ. ಹಾಂ, ಫೈನಲ್ ಡಿಗ್ರಿಯಲ್ಲಿ ಅಲ್ಲ, ಡಿಗ್ರಿ ಆಗುತ್ತೆ, ಕೋರ್ಟ್ ಆರ್ಡರ್ ಆಗುತ್ತೆ. ಕೋರ್ಟ್ ಆರ್ಡರ್ ಡಿಗ್ರಿ, ಅದ್ರ ಮೇಲೆ ಅವ್ರ ಅಮ್ಮೀನೋ ಯಾರಾದ್ರೂ ಒಬ್ರು ಅವ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಅವ್ರ ಪರವಾಗಿ ಓನರ್ ಪರವಾಗಿ ಅವ್ರು ರಿಜಿಸ್ಟರ್ ಬರ್ತಾರೆ. ಓನರ್ ಅಗೇನ್ಸ್ಟ್ ನಮಗೆ ಅಂದ್ರೆ ಸಿಂಗಲ್ ಓನರ್ ಯಾರು ಇಲ್ದಾನೆ, ಯಾರಿಂದ ಯಾರು ಟ್ರಾನ್ಸ್ಫರ್ ಆಗ್ಬೇಕು ಅವ್ರು ಇಲ್ದಾನೆ ಡಿಗ್ರಿ ಮೇಲೆ ನಾವು ಡೈರೆಕ್ಟಾಗಿ ರಿಜಿಸ್ಟರ್ ಹೆಂಗೆ ಮಾಡ್ಲಿಕ್ಕೆ ಬರುತ್ತೆ? ಇವಾಗ EC ಎಂಟ್ರಿ ಫಸ್ಟ್ ಎಲ್ಲ ಕೋರ್ಟ್ ಹೆಂಗೆ ಬರ್ತಿತ್ತು, ಬರೆದು ಕೊಟ್ಟವರು ಸಿವಿಲ್ ನ್ಯಾಯಾಲಯ, ಬರೆಸ್ಕೊಂಡವರು ಯಾರು ಆರ್ಡರ್ ಯಾರ ಹೆಸರು ಈಗ ನಮ್ಮ ಸಾಫ್ಟ್ವೇರ್ ಅಲ್ಲಿ ಓನರ್ ಯಾರು ಇರ್ತಾರೆ ಅದನ್ನ ಟಚ್ ಮಾಡೋದು ಕಂಪ್ಯೂಟರ್ ತಗೊಳ್ಳೋದು, ಇಲ್ಲಾಂದ್ರೆ ತಗೊಳ್ಳಲ್ಲ. ಹೌದು, ಅದು ಕೋರ್ಟ್ ಡಿಗ್ರಿ ಬರ್ಬೋದು. ಡಿಗ್ರಿ ಬರೋದಲ್ಲ, ಡಿಗ್ರಿ ಇದ್ರೂ ಯಾರಾದರೂ ಒಬ್ರು, ಈಗ ಬ್ಯಾಂಕ್ ಹರಾಜಾಗುತ್ತೆ, ಮೂಲ ಓನರ್ ಪರವಾಗಿ ಅವ್ನು ಸೇಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿಬಿಟ್ಟು ಅವ್ನು ಬ್ಯಾಂಕ್ ಅವನು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಹಾಗೆ ಇವರಿಂದ ಯಾರಾದರೂ ಒಬ್ರು ಮಾಡಬೇಕಲ್ಲ. ಪಾರ್ಟಿಷನ್ ಕೇಸ್ ಇದು. ಪಾರ್ಟಿಷನ್ ಕೇಸೇ ಇರಲಿ, ಕೋರ್ಟ್ ಡಿಗ್ರಿ ಮೇಲೆ ಆಗ್ಬೇಕು ಅಂದ್ರೆ ಪ್ರಭಾಕರ್ ಕರಿಯಲ್ಲ. ಕೋರ್ಟ್ ಡಿಗ್ರಿ ಮೇಲೆ ಆಗಬೇಕು ಅಂದರೆ ಯಾರಾದರೂ ಈಗ ಆಯಿತು, ಓನರ್ ಇಲ್ಲ ಅಂದರೆ ಕೋರ್ಟ್ ಅವರಾದರೂ ಯಾರಾದರೂ ಒಬ್ರು ರೆಪ್ರೆಸೆಂಟ್ ಮಾಡಬೇಕಲ್ಲ. ಅಟ್ಲೀಸ್ಟ್ ರೈಟಿಂಗಲ್ಲಿ ಕೊಡಬೇಕಲ್ಲ. ಏನಂತ ಕೊಟ್ಟಿದ್ದಾರೆ ಅವ್ರ ಸರ್ಟಿಫಿಕೇಟು? ಅಲ್ಲೇ ಫೀಸು ಚಲನೂ ಕಟ್ಸ್ಕೊಂಡಿದ್ದಾರೆ. ಫೀಸು ಸಬ್ ರಿಜಿಸ್ಟರ್ SROಗೆನೂ ಕಟ್ಸ್ಕೊಂಡಿದ್ದಾರೆ. ಸೆಕ್ಷನ್ 88 ಇದು ಬರ್ತದೆ. ಆಯಿತು, ಏನಿದೆ ಪಾಲ್ಗೊಂಡು ಇದು ಒಂದಾಯಿತು. ಆಮೇಲೆ ಇನ್ನೊಂದು ಸಮಸ್ಯೆ ಬಂದ್ಬಿಟ್ಟು, 2ನೇ ಸಮಸ್ಯೆ ಸರ್, ಈಗ ಇನ್ನೊಂದು ಪ್ರಾಪರ್ಟಿ ಇಂಡಿವಿಜುವಲ್ ಶೇರ್ ಇಟ್ಕೊತಿದ್ದಾರೆ. ಇಂಡಿವಿಜುವಲ್ ಶೇರ್ಸ್. ಸೊ ಅದು ಬಂದ್ಬಿಟ್ಟು ಇದು ಕಾಂಪ್ರಮೈಸ್ ಆಗಿರೋದು. ಡಿಗ್ರಿ ಫೈನಲ್ ಡಿಗ್ರಿಯಲ್ಲಿ ಕಾಂಪ್ರಮೈಸ್ ಆಗಿರೋದು. ಸೊ ಕಾಂಪ್ರಮೈಸ್ ಆದಾಗ 11 ಸ್ಕೆಚ್ ಬರೋಲ್ಲ. ಕಾಂಪ್ರಮೈಸ್ ಮಾಡಿದ್ರು ಕೂಡ ನಿಮ್ಗೆ ಏನು ಹಂಚಿಕೆ ಆಗಿದೆ ಅಷ್ಟನ್ನ ನೀವು 11 ಸ್ಕೆಚ್ ಮಾಡ್ಕೊಂಡು ಬರಲೇಬೇಕು ಸರ್. ಇವಾಗ 11 ಸ್ಕೆಚ್ ಮಾಡಿಸ್ಕೊಳ್ಳೋದಕ್ಕೆ 11 ಸ್ಕೆಚ್ ಮಾಡಿಸ್ಕೊಳ್ಳೇಬೇಕು. ನೀವು ಅಪ್ಲೈ ಮಾಡಿ 11 ಸ್ಕೆಚ್ ಅಪ್ಲೈ ಮಾಡಿದ್ರೆ ಇವಾಗ ಮತ್ತೆ ಕೋರ್ಟ್ ಆರ್ಡರ್ ಮೇಲೆ ಆದ್ರೂ ತಗೋಬೇಕಪ್ಪ. ಇಲ್ಲ ಅಂದ್ರೆ ಮತ್ತೆ ನಾವು ಎಲ್ಲಾ ರೂಲ್ಸ್ ವೈಲೇಷನ್ ಮಾಡೋದಿದ್ರೆ ರೂಲ್ಸ್ ಅನ್ನ ಇರೋದು ಯಾರಕ್ಕೆ? ಎಲ್ಲ 11 ಸ್ಕೆಚ್ ಮಾಡಕ್ ಅವಕಾಶ ಇದ್ರೆ 11 ಇರುತ್ತೆ ನಿಮ್ಗೆ. ಕೋರ್ಟ್ ಆರ್ಡರ್ ಮೇಲೆ ನಿಮ್ಗೆ ಕೊಡಿ, ಅಲ್ಲಿ DC ಅಥವಾ ಯಾರು ಸರ್ವೆ ಡಿಪಾರ್ಟ್ಮೆಂಟ್ ಕೊಡಿ, ಅದ್ರ ಮೇಲೆ ಅವ್ರು ಸ್ಕೆಚ್ ಮಾಡ್ಕೊಳ್ಳಿ. ಅದ್ರ ಮೇಲೆ ರಿಜಿಸ್ಟ್ರೇಷನ್ ತಗೊಳ್ಳಿ. ಕೋರ್ಟ್ ಆರ್ಡರ್ ಮೇಲೆ ಸಬ್ಮಿಟ್ ಮಾಡಿ ಕೊಡ್ತಾರೆ. ಆಪ್ಷನ್ ಇಲ್ಲ ಅಂದ್ರೆ ಮತ್ತೆ ನಾವು ಹೆಂಗೆ ಬೈಫರ್ಕೇಷನ್ ಮಾಡ್ಲಿಕ್ಕೆ ಬರುತ್ತೆ? ನಮ್ಮ ಕಂಪ್ಯೂಟರ್ ತಗೊಳ್ಳಲ್ಲಪ್ಪ, ಸಾಫ್ಟ್ವೇರ್ ತಗೊಳುತ್ತೆ. ಮತ್ತೆ ಎಲ್ಲಾನು ರಿಲ್ಯಾಕ್ಸ್ ಒಂದು ಕೆಲಸ ಮಾಡಿದ್ರೆ ಎಲ್ಲ ರಿಲ್ಯಾಕ್ಸೇಷನ್ ಮಾಡ್ಯಾರೆ. ಎಲ್ಲ ಜನರಲ್ 420 ಜನ ಎಲ್ಲ ಹೊಡ್ಕೊಂಡು ಹೋಗಿರೋದು ಎಲ್ಲ ಇದು ಮಾಡಿ ಎಲ್ಲ ಅಂತವ್ರೆ ಇರೋದು. ನಾವು ನೋಡ್ತಾ ಇದೀವಲ್ಲ 108 ಕೇಸ್ಗಳು ಎಲ್ಲ ರಿಲ್ಯಾಕ್ಸೇಷನ್ ಮಾಡಿದ್ರೆ ಹಂಗೆ ಆಗಿರೋದು. ಕೊಡಪ್ಪ, ಈ ಕಡೆ ಕೂರಿಸಿ, ಆ ಕಡೆ ಕೂರಿಸಿ. ಇವರು 2 ಇಶ್ಯೂ ಇದೆ ಕೋರ್ಟಲ್ಲಿ ಬಂದಿರೋದು. 2 ಇಶ್ಯೂ ಇದೆ. 2 ಇದು ಏನು ಸಿವಿಲ್ ಕೋರ್ಟ್ ಡಿಗ್ರಿ ಆಗಿದೆ ಅಂತ. ಈಗ ಸಿವಿಲ್ ಕೋರ್ಟ್ ಡಿಗ್ರಿ ಇದ್ದಾಗ ನಮ್ಮಲ್ಲಿ K2ನಲ್ಲಿ ಅವರೊಂದು ಲೆಟರ್ ಇಶ್ಯೂ ಮಾಡಿದ್ದಾರೆ ಸಿವಿಲ್ ಕೋರ್ಟಲ್ಲಿ. ಇದ್ರ ಮೇಲೆ ರಿಜಿಸ್ಟ್ರೇಷನ್ ಆಗಿಲ್ಲ. ಅದೇ RTC ಅಲ್ಲ, ಇದ್ರ ಮೇಲೆ ಆಗುತ್ತಲ್ವಾ? ಅಲ್ಲ, ಒಂದು ನಿಮಿಷ 2 ಇದೆ. ಒಂದು ಇಶ್ಯೂ ಹೇಳಿ, ಆಮೇಲೆ ಒಂದು ಇನ್ನೊಂದು ಮಾತಾಡೋಣ. ಒಂದರಲ್ಲಿ ಇದು ಫುಲ್ ನಂಬರ್ ಅಲ್ಲೇನಪ್ಪ? ಹೌದು ಸರ್. ಅಲ್ಲ, ಇದು ಫುಲ್ ನಂಬರ್. ಅಲ್ಲ, ರೆವಿನ್ಯೂ ಯಾವುದು? ಬಿಡಿ ಸರ್, ಇದು ತಗೊಳ್ಳಿ. ಇದಕ್ಕೆ 11 ಇಲ್ಲ. ಸುಪ್ರೀಂ ಕೋರ್ಟ್ ಹೋಗಿದ್ದಲ್ಲ. ಸುಪ್ರೀಂ ಕೋರ್ಟ್ ಇಂದ ಸರ್ ಒಂದು ನಿಮಿಷ, ಅದು ಫುಲ್ ಸರ್ ಹತ್ರ ಮಾತಾಡ್ತೀನಿ, ಅವ್ರು ಹೇಳ್ತಾರೆ, ಅವ್ರಿಗೆ ಉತ್ತರ ಕೊಡ್ತೀನಿ. ಅಲ್ಲಪ್ಪ, ಈಗ 11 ಇವರು ಈ ಕೋರ್ಟ್ ಆರ್ಡರ್ ಮೇಲೆ ಹೋಗಿ ಡಿಪಾರ್ಟ್ಮೆಂಟ್ 11 ತಗೋಬೋದಾ? ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸರ್. ನಾವೇ ಡಿಪಾರ್ಟ್ಮೆಂಟ್ ಹಾಕಿರೋದು. ಕೋರ್ಟ್ ಆರ್ಡರ್ ಇದ್ರೂ 11 ಇಲ್ಲೇ ವೈಲೇಷನ್ ಮಾಡ್ತಾರೆ ಅಂದ್ಬಿಟ್ಟು ನಾವೇ ಹೋಗಿದ್ದೀವಿ.
ಅಷ್ಟೇ ಇದೆ. ನೀವು ಲೆವೆನಿ ತಗೊಂಡ್ ಬನ್ನಿ ನಾವು ಮಾಡ್ಕೊಡ್ತೀವಿ. ಅವ್ರು ತಗೋಬೋದಲ್ವಾ ಇದ್ರ ಲೆವೆನಿ ತಗೊಂಡ್ ಮಾಡ್ಬೋದಾ? ಅಲ್ಲ ಇದ್ರ ಮೇಲೆ ಲೆವೆನಿ ಕೇಳ್ಬೋದಲ್ಲ ಅವರು ಡಿಪಾರ್ಟ್ಮೆಂಟ್ ಇಂದ ಕೊಡ್ಬೋದಲ್ಲ ಒಂದು ಕೇಸಲ್ಲಿ ಯಾರು ಇವ್ರು ಅಪ್ಲೈ ಮಾಡೋದು ಅದನ್ನ ಏನ್ ಕೋರ್ಟ್ ಆರ್ಡರ್ ಪ್ರಕಾರ ಇದೆ ಅದು ಬೈಫರ್ಕೇಶನ್ ಮಾಡಿ ಲೆವೆನಿ ಕೊಡಕ್ಕೆ ಏನ್ ಸಮಸ್ಯೆ ಇದೆ? ಅದೇನು ತೊಂದರೆ ಇಲ್ಲ. ಅದನ್ನ ಅವರು ಕೋರ್ಟ್ ಲೆವೆನಿ ತಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ಲೆವೆನಿ ಕೊಟ್ಟರೆ ನಾವು ಮಾಡಿಸ್ಕೊಡ್ತೀವಪ್ಪ. ಸರ್ ಒಂದೇ ನಿಮಿಷ ಅದು ಕ್ಲಾರಿಫಿಕೇಶನ್ ಕೊಡ್ಬೋದಾ ಸರ್? ಲೆವೆನಿಗೆ ಮೋಜಿನಿಯಲ್ಲಿ ಕರೆಂಟ್ ಪಾಣಿದಾರ ಯಾರು ಇರ್ತಾರೋ ಅವ್ರ ಹೆಸರೇ ಬರೋದು ಅಪ್ಲಿಕೇಶನ್ ಅಲ್ಲಿ, ಬೇರೆಯವ್ರ ಹೆಸರು ಬರೋಕ್ಕಾಗಲ್ಲ. ಸೊ ಆ ಲೆವೆನಿಗೆ ಅವಾಗ ಏನ್ ಮಾಡ್ತಾರೆ, ಮೋಜಿನಿದಾರರು ಬಂದಾಗ ಓನರ್ ಮಾಡ್ತಾರೆ ಅಲ್ಲ ಅವ್ರು ಪರವಾಗಿ ಮಾಡೋದ್ರಿಂದ ಸರ್ ಓನರ್ ಸಿವಿಲ್ ಕೋರ್ಟ್ ಅದರಲ್ಲಿ ಪ್ರಶ್ನೆ ಸಬ್ಮಿಟ್ ಮಾಡಿ. ನೀವು ಇಲ್ಲಾಂದ್ರೆ ಒಂದು ಅರ್ಜಿ ಕೊಡಿ, ನಾನು ಸರ್ಕಾರಕ್ಕೆ ಬರೀತೇನೆ, ಅನುಮತಿ ಕೊಟ್ಟರೆ ನೋಡೋಣ. ನಾನು ಕಂಪ್ಯೂಟರ್ ಅಲ್ಲಿ ತಗೊಳ್ಳಲ್ಲ ಸರ್. ಕೋರ್ಟ್ ಆರ್ಡರ್ ನಲ್ಲಿ ನಾವು ಓನರ್ ನೇಮ್ ಚೆಕ್ ಮಾಡಕ್ ವ್ಯಾಲಿಡೇಟ್ ಮಾಡಕ್ ಹೋಗಲ್ಲ. ಈಗ ನಾನು ಓನರ್ ಆಯ್ತು ಅದು ಸರಿಯಪ್ಪ. ಈಗ ಲೆವೆನಿ ಈಗ ಇಬ್ರು ಕಾಂಪ್ರಮೈಸ್ ಪಿಟಿಷನ್ ಚೆಕ್ ಮಾಡಕ್ ಹೋಗಲ್ಲ ಸರ್. ಲೆವೆನಿ ಒಂದ್ ಬೇಕಷ್ಟೇ. ನಮ್ಗೆ ಯಾರ ಹೆಸರಲ್ಲಿದೆ ಏನಿದೆ ನಾವು ನೋಡ್ಲಿಕ್ಕೆ ಅಲ್ಲಲ್ಲ ಅವ್ರು ಹೇಳೋದು ಅರ್ಜಿ ಅಪ್ಲೈ ಮಾಡ್ಲಿಕ್ಕೇನೆ ಓನರ್ ಹೆಸರು ಇರ್ಬೇಕು ಅಂತ ಕೇಳುತ್ತೆ ಅಂತ ಅವ್ರು ಹೇಳೋದು. ಅದಕ್ಕೂ ಇಲ್ಲ ಸರ್, ನಿಮಗೆ ಇದು ಕ್ರಿಯೇಟ್ ಮಾಡ್ತೀವಲ್ಲ ಸರ್, ಲೆವೆನಿ ಸ್ಕೆಚ್ ನಾವು ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಲೆವೆನಿನಲ್ಲಿ ಏನಿದೆ ಕೊಡಿಯಪ್ಪ ನಾನು ಸರ್ವೆ ಕಮಿಷನರ್ ಬರೀತೀನಿ, ಅವರು ನಿಮ್ಗೆ ಈ ತರ ಕೇಳಿದ್ದಾರೆ, ನಮ್ಗೆ ಇದನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನನ್ನ ಸಾಫ್ಟ್ವೇರ್ ಅಲ್ಲಿ ಪ್ರಾವಿಷನ್ ಇಲ್ಲ, ಅದಿಲ್ದೇನೆ ಮಾಡಬಾರ್ದು ಅನ್ನೋದು ಆದೇಶ ನನಗೆ. ನಾನು ಅದನ್ನ ವೈಲೇಷನ್ ಮಾಡ್ಲಿಕ್ಕೆ ಆಗಲ್ಲ, ಬೇಕಾದ್ರೆ ಅರ್ಜಿ ಕೊಡಿ, ನಾನು ಸರ್ವೆ ಕಮಿಷನರ್ ಬರೀ ಸರ್. ಅದು ಓಕೆ. ಈ ಇಶ್ಯೂ ಫುಲ್ ನಂಬರ್ ಮಾಡ್ಕೊಂತದೀವಿ ಸರ್. ಲೆವೆನಿ ಸ್ಕೆಚ್ ನೆಸಿಟಿ ಇಲ್ಲ, ಬಟ್ ಕರೆಂಟ್ ಪಾಣಿದಾರ ಹೆಸರು ಎಕ್ಸಿಕ್ಯೂಟೆಂಟ್ 1 ಅಲ್ಲಿ ಬರ್ತಿದೆ ಅಪ್ಲಿಕೇಶನ್ ಮಾಡಿದಾಗ. ಇನ್ನೊಂದು ಆಪ್ಷನ್ ಇದೆ ಅದರಲ್ಲೇನೆ ನೋಡಿ, ಸೆಲೆಕ್ಟ್ ಆಗುತ್ತಲ್ಲ ಓನರ್ ಹೆಸರು ಸೆಲೆಕ್ಟ್ ಆಗುತ್ತಲ್ಲ, ಈಗ ಸತ್ತಿರೋರ ಹೆಸರು ಅದ್ರ ಕೆಳಗಡೆ ಇನ್ನೊಂದು ಅಡಿಷನ್ ಯಾರು ಸೇರಿಸ್ಬೇಕು ಅನ್ನೋದಿದೆ. ಬೇಕಾದ್ರೆ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಗೋಲ್ಸ್ ಹೇಳಿದ್ದೇನೆ, ಆರ್ಟಿಕಲ್ ಏನಿದೆ ಸೇಲ್ ಎಕ್ಸಿಕ್ಯೂಟೆಡ್ ಬೈ ಕೋರ್ಟ್ ಅಂತಾನೆ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಅದೇನು ತೊಂದರೆ ಇಲ್ಲ. ನೀವು ಸೇಲ್ ಅಂತ ಮಾಡ್ಕೊಂಡಿದ್ರೆ ಕೇಳಿಸ್ಕೊ ಅವ್ರ ಹತ್ರ